Hello friends, welcome back to It's the Zari. Sorry, Jahannavi. ಇವಾಗ ಏನೋ ಬೋರ್ ಹೊಡಿತಿತ್ತು, ಸೊ ಏನಾದರೂ ವ್ಲಾಗ್ ಮಾಡೋಣ ಅಂತ ಮಾಡಿದೆ. ನನ್ನ ವಾಯ್ಸ್ ಚೇಂಜ್ ಆಗಿದೆಯಲ್ಲ, ನೆಗಡಿ ಫ್ರೆಂಡ್ಸ್, ನೆಗಡಿ. ಓ ಸೊ ಇವಾಗ ಏನು ಮಾಡಿದ ಹೇಳಿದ್ರು. ತಿನ್ನೋದನ್ನು ನೆನ್ನೆ ಹೇಳಿರ್ಬೋದು, ನೆನ್ನೆ ನೈಟು ನಾನು ಈ ಕಡೆ ಬರ್ತೀನಿ ಅಂತ. ಸೊ ಫೈನಲಿ ರೀಚ್ ಆಗಿದೆ. ತುಂಬ ಹೊತ್ತಾಯಿತು ರೀಚ್ ಆಗಿ. ಆವಾಗ ನಮ್ಮಮ್ಮ ಫೋನ್ ನೋಡ್ತಿದ್ರು, ವ್ಲಾಗ್ ಹಾಕೋಣ ಅಂತಾರೆ. ಸೊ ಇವಾಗ ನೈಟಲ್ಲಿ ನಾನು ಮಾತಾಡ್ತಾಯಿದ್ರು. ಸೊ ಬ್ಲಾಗ್ ಮಾಡಿ ನೋಡಿ ಇಲ್ಲಿ ವಾವ್, ಚೆನ್ನಾಗಿತ್ತಲ್ವಾ? ಏನು ಮಾಡಿ ಫ್ರೆಂಡ್ಸ್ ಮಾಡಲೇ ಹುಷಾರಿಲ್ಲ, ಸುಮ್ಮನೆ ಬ್ಲಾಗ್ ಓದೋದು ಅಂತ ಮಾಡ್ತಿದ್ದ. ನೋಡಿ, ಇದೊಂದು ಗುಳ್ಳೆ ಕಾಣಿಸ್ತಿದೆಯಲ್ಲ, ತುಂಬ ವರ್ಷ ಅನ್ನಿಸ್ತಿಂತಾನು ಫ್ರೆಂಡ್ಸ್ ಊರಿದ್ದಾರೆ. ಎಲ್ಲ ಟೈಮರಲ್ಲೇ ಟೈಮ್ ಇವಾಗ ಬಂದು ನೈಟ್ ಆಗಿದೆ. ಟೈಮ್ ಬಂದು 8 ಆಗಿದೆ. ನಾವು ರೀಚ್ ಆಗಿದ್ದಾಗ ಮೋಸ್ಟ್ಲಿ 12 ಗಂಟೆ ಇರಬೇಕು. ರೀಚ್ ಆಗಿದ್ವಿ. ರೀಚ್ ಆಗುವಾಗ ವ್ಲಾಗ್ ಮಾಡೋಣ ಅಂದರೆ ತುಂಬ ಫೋನ್ ಕೊಡ್ತಾ ಇರಲಿಲ್ಲ. ನನಗೂ ಬೇಕಾ? ಬೇಕಾ?
ಮಾತ್ರ ಒಳ್ಳೆಸಲ್ಲ. ಸೊ ಏನಂತ ತಕ್ಕೋತೀನಿ. ಇವಾಗ ಮನೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಬನ್ನಿ. ಸೊ ಮೇಲೆ ಬಂದು ನೈಟಾಗಿರೋ ಏನಾದರೂ ಇರ್ಬೋದು. ಸೊ ಬೇಕಾ ಬೇಕಾ ಬೇಕು ಅಂದ್ರೆ ಇಲ್ಲಿಗೆ ಬನ್ನಿ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಟೈಮ್ ಆಯಿತು. ನಮ್ಮಪ್ಪ ಬರ್ತೀನಿ. ನಮ್ಮಪ್ಪ ಫೋನ್ ಮಾಡಬೇಡ ಅಂತ ನಾನು ವ್ಲಾಗ್ ಮಾಡೋಕ್ಕೆ ಬೈತಾರೆ. ಸೊ ಬಾಯ್ ಫ್ರೆಂಡ್ಸ್, ಸಿ ಯು ಟುಮಾರೋ. ನಾಳೆ ಬೆಳಗ್ಗೆ ಮನೆಗೆ ಹೋಗ್ತೀವಿ. ಮನೆಗೆ ಹೋಗುವಾಗ ವ್ಲಾಗ್ ಮಾಡ್ತೀನಿ.